ಅವಾಗ ನಾನು ಪುರಂದರದಾಸರದ ಕಾಂಪಿಟೇಷನ್ ಇತ್ತು ಹುಬ್ಬಳ್ಳಿ ಒಳಗೆ 16ನೇ ವಯಸ್ಸಿನ ಹುಡುಗರಿಗೆ. ಅವಾಗ ಅಲ್ಲಿ ದಾಸರ ಹಾಡು ಹಾಡಿ ಫಸ್ಟ್ ಬಂದಿತ್ತು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಯಾದಿ ಬಂಧುಗಳ ಬಿಡಲು ಬಹುದು. ಏನು ಕಾಲೇಜ್ ಒಳಗೆ ಏನು ಕಲಿಸಿದ್ನಲ್ಲ, ಸಾಕಾಯ್ತು, ದೊಣಕೊಂಡ್ಬಿಟ್ಟು ಖರಿ ಹೇಳ್ಬೇಕಂದ್ರೆ. ನೀವು ಅದರ ಬೆನ್ನು ಹತ್ತಬೇಡಪ್ಪ, ಆದರೆ ಅದು ಬಂದಿದ್ದನ್ನ ಬಿಡಬೇಡ, ಧಿಕ್ಕರ ಮಾಡಬೇಡ. ನನಗೊಂದು ತ್ಯಾಗರಾಜ ಸಂಗೀತೋತ್ಸವದೊಳಗೆ ಹಾಡ್ಬೇಕಂತ ಆಸೆ ಅದ. ಕರೆದು ಹೇಳ್ತಿದ್ರು, ವೆಂಕಟೇಶ್ ಕುಮಾರ್ ಈ ರಾಗ ಹಿಂಗಲ್ಲ ಹಾಡೋದು, ಬರೀ ಇಲ್ಲಿ ಎಷ್ಟು ಜನ ಬರ್ದಾರ ನೋಡಿರ್ತು ಕೇಳ್ರಿ. ಇಡೀ ಭಾರತದೊಳಗೆ ಆಕಾಶವಾಣಿಯಿಂದನೇ ಸಂಗೀತ ಬೆಳೆದಿದೆ. ನೀವು ಶಾಸ್ತ್ರೀಯ ಸಂಗೀತ ಜೊತೆಗೆ ದಾಸರ ಪದಗಳು ತುಂಬ ಹಾಡ್ತೀರಿ. ಹೇಗೆ ನಿಮಗೆ ಅದು ಇನ್ಫ್ಲೂಯೆನ್ಸ್ ಆಯಿತು? ವಚನ, ದಾಸರ ಪದ. ಹೌದು, ನಾನು ಹೆಚ್ಚಾಗಿ ಅಭಂಗ ಎಲ್ಲ ಕೇಳಿಲ್ಲ ನಿಮ್ಮ, ಕಡಿಮೆ. ಈಗ ಟುಮ್ರಿ ಹಾಡ್ತೀರಿ, ಬಟ್ ಟಪ್ಪ ಎಲ್ಲ ಸ್ವಲ್ಪ ಕಡಿಮೆನೆ. ಹೌದು, ಕರೆಕ್ಟ್. ಅಂದರೆ ಹಾಡೋಕ್ಕಾಗೋದಿಲ್ಲ, ಹಾಡೋದು ಅಭ್ಯಾಸ ಕಡಿಮೆ. ಹೇಗೆ ದಾಸರ ಪದಗಳು? ಇಲ್ಲ ಸರ್, ನಮ್ಮಲ್ಲಿ ಏನದ, ಆಶ್ರಮದೊಳಗೆ ನಮ್ಮೇನು ಪ್ರಾರಂಭ ಕಲೀಲಿಕ್ಕೆ ಬರ್ತೀವಲ್ಲ, ಆ ವೇಳೆದೊಳಗೆ ಸರಳಿ, ಜಂಟಿ, ಅಲಂಕಾರ, ಆಮೇಲೆ ಸ್ವರಗೀತ, ಲಕ್ಷಣಗೀತ, ಆನಂತರ ಚೋಟ ಕ್ಯಾಲಿಗೆ ಹೋಗೋದು ಪೂರ್ವದೊಳಗನೆ ವಚನಗಳು, ದಾಸರ ಪದಗಳು ಕಲಿಸ್ತಾರೆ. ರಾಗದೊಂದು ಆಶ್ರಮದ ನಿಯಮ ಅಲ್ಲ, ಆಶ್ರಮದೊಳಗೆ ವಚನಗಳು ಮತ್ತು ದಾಸರ ಪದ ಅಲ್ಲಿಂದನೂ ಶುರುವಾತು ನಾವು ಕಲಿಯೋದು. ಆವಾಗ ಹಾಡ್ತಿದ್ವಿ ನಾವು. ಆವಾಗ ನಾನು ಪುರಂದರದಾಸರದ ಕಾಂಪಿಟೇಷನ್ ಇತ್ತು ಹುಬ್ಬಳ್ಳಿ ಒಳಗೆ, ನ್ಯಾಷನಲ್, ಇಡೀ ಕರ್ನಾಟಕ ರಾಜ್ಯದ್ದು 16ನೇ ವಯಸ್ಸಿನ ಹುಡುಗರಿಗೆ ಆ ದಾಸರ ಹಾಡುಗಳ ಸ್ಪರ್ಧೆ. ಅವಾಗ ಅಲ್ಲಿ ದಾಸರ ಹಾಡು ಹಾಡಿ ಫಸ್ಟ್ ಬಂದಿತ್ತು ನನಗೆ ಇಲ್ಲಿ ಹುಬ್ಬಳ್ಳಿಯಾಗ. ಮಾಧವನೇ ಮಾಧವನಿನ್ನ ಎಳೆ ತುಳಸಿಯ ವನಮಾಲೆಯು ಕೊರಳೋಳು, ಎಳೆ ತುಳಸಿಯ ವನಮಾಲೆಯು ಕೊರಳೋಳು, ಹೊಳೆವ ಪಿತಾಂಬರದಿಂದಲೂ. ತುಂಬ ಅದರಲ್ಲೂ ನಿಮ್ಮ ಒಂದು ಬಾರಿ ತೊರೆದು ಜೀವಿಸಬಹುದೇ, ಅದನ್ನು ಕೇಳ್ದಿರೋಕ್ಕೆ ಆಗೋದೇ ಇಲ್ಲ. ತೊರೆದು ಜೀವಿಸಬಹುದೇ ನಿಮ್ಮ ಥರ ನಾನು ಸುಮಾರು ಜನ ಹಾಡ್ತಾರೆ ಸರ್, ಚೆನ್ನಾಗೂ ಹಾಡ್ತಾರೆ. ಅದು ಹೇಗೆ ನಿಮಗೆ ಅಷ್ಟು? ಬಹುಶಃ ಐ ಥಿಂಕ್ ನೀವೊಂದು ಕ್ಯಾಸೆಟ್ಗೆ ನಾನು ಯಾವಾಗ ನುಡಿಸಿದ್ದು, ಯಾವಾಗ ಹಾಡಿದ್ರೇನೋ. ಹೌದು, ಕನಕಾಪುರ ಅವರೇ ಇದ್ದರು, ಅವ್ರದ್ದೇ ಅರವಿಂದ್ ಸ್ಟುಡಿಯೋಲಿ ಹಾಡಿದ್ರಿ. ಹೌದು, ಒಂದೆರಡು ಲೈನ್ ಸರ್. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಯಾದಿ ಬಂಧುಗಳ ಬಿಡಲು ಬಹುದು, ದಯಾದಿ ಬಂಧುಗಳ ಬಿಡಲು ಬಹುದು. ರಾಜತ ಮುನಿದರೆ ರಾಜವನೇ ಬಿಡಬಹುದು, ಕಾಯಜಾಪಿತ ನಿನ್ನ ಅಡಿಯ ಬಿಡಲಾಗದು, 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳು.
ಇದನ್ನು ಕೇಳದೆ ನಾವು ತೊರೆಯೋದಕ್ಕೆ ಆಗೋದೇ ಇಲ್ಲ ಸರ್. ಎಲ್ಲ ಕಡೆ ಕೇಳ್ತಾರೆ ನನ್ನ ಮಂದಿ. ಅಲ್ಲಲ್ಲ, ಅದಕ್ಕೆ ಯಾಕೆ ಕೇಳ್ತಾರೆ ಅಂದರೆ ಹಾಗಿರ್ತದೆ. ನೀವು ಹೋದ ವರ್ಷ ನಾವು ಕಲ್ಕತ್ತಾದಲ್ಲಿ ಹಾಡಿದ್ರಲ್ಲ ಚೌಧರಿ, ಅವಾಗ ನಾನೇ ಹೇಳಿ ಹಾಡಿಸಿದ್ದು, ಅವ್ರಿಗೆ ತುಂಬ ಖುಷಿ ಆಗೋಯ್ತು. ಬರೋಬ್ಬರಿ ಸರ್. ಸಂದರ್ಶನ ಮುಗ್ಸಕ್ಕೆ ಮುಂಚೆ ಹ್ಞೂ ರೀ ಒಂದು ಸಣ್ಣ ಆಲಾಪ್ ಸರ್ ಯಾವುದಾದ್ರು. ಹ್ಞೂ ರೀ. ಇದು ಈಗಿನ ಯುವ ಕಲಾವಿದರಿಗೆ ಏನೋ ಒಂದು ಸಂದೇಶ ಅಥವಾ ಉಪದೇಶ? ಏನು ಸಂದೇಶ ಕೊಡೋಷ್ಟು ದೊಡ್ಡವನೇನಲ್ಲ ನಾನು. ಆದರೆ ಈ ಸಂಗೀತ ಕಲಿಬೇಕನ್ನೋ ವಿದ್ಯಾರ್ಥಿಗಳು ಪ್ರಚಾರದ ಬೆನ್ನು ಬೀಳಬಾರ್ದು. ಏನ್ರಿ, ಪ್ರಚಾರದ ಬೆನ್ನು ಬಿತ್ತಂದ್ರೆ ಅವರಿಗೆ ಅಭ್ಯಾಸದ ಕಡೆ ಗಮನ ಹೋಗಿಬಿಡ್ತದೆ. ಸುಮ್ಮನೆ ಗುರುಗಳು ಹೇಳಿದ್ದನ್ನು ಚೆಂದಾಗಿ ಸ್ವರಸಿದ್ಧಿ ಮಾಡಿಕೊಳ್ಳೋಕ್ಕೆ ಅವರು ಪ್ರಯತ್ನ ಪಟ್ಟರಂದ್ರೆ ಆ ಪ್ರಸಿದ್ಧಿ ತಾನೇ ಆಗ್ತದ ಅಂತ ನಾನು ಹೇಳ್ತೀನಿ. ನೀವು ಈಗ ಪಾಠ ಮಾಡ್ತಿರ್ತೀರಿ. ಹ್ಞೂ ರೀ. ಕಡಿಮೆ ಶಿಷ್ಯರ ಪೈಕಿ ಕಡಿಮೆ, ಭಾಳ ಕಡಿಮೆ. ಏನು ಕಾಲೇಜ್ನೊಳಗೆ ಏನು ಕಲಿಸಿದ್ನಲ್ಲ ಸಾಕಾಯ್ತು, ದೊಣಕೊಂಡ್ಬಿಟ್ಟೆ ಖರೆ ಹೇಳ್ಬೇಕಂದ್ರೆ. ಈಗ ಯಾರನ್ನೂ ಇಟ್ಕೊಂಡಿಲ್ಲ. ಸಾಕಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಅರಸಿಕೊಂಡು ಬಂದಿದೆ ಸರ್. ಇನ್ನೂ ಬರಬೇಕಾದಿದ್ದೆ. ನಿಮಗೆಷ್ಟು ತೃಪ್ತಿ ಇದೆ ಅದೆಲ್ಲ ತಗೊಂಡಿರೋದು? ಹಾಗೇನೆ ಇನ್ನೊಂದು ಪ್ರಶ್ನೆ ಒಂದು ಹವಾಲೆ ಕೇಳಬೇಕಾಯಿತು. ಎಲ್ಲ ಕಡೆ ಹಾಡಿದ್ದೀರಿ ನೀವು, ಇಲ್ಲೊಂದು ಕಡೆ ನಾನು ಏನಾದರೂ ಹಾಡಬೇಕಪ್ಪ ಅನ್ನೋದೇನಾದರೂ ಇದೆಯಾ ಅಂತ? ಪ್ರಶಸ್ತಿಗಳ ಬಗ್ಗೆ ಸರ ನಾನು ಖರೆ ಹೇಳ್ತೇನೆ. ಏನು ಗುರುಗಳ ಕೃಪಾ ವಿಶೇಷದಿಂದ ಏನು ಬರ್ತದೆ ಅದನ್ನು ಸ್ವೀಕಾರ ಮಾಡ್ತೇನೆ. ಗುರುಗಳು ಏನು ಹೇಳಿದರು, ನೀವು ಅದರ ಬೆನ್ನು ಹತ್ತಬೇಡ್ರಪ್ಪ, ಆದರೆ ಅದು ಬಂದಿದ್ದನ್ನು ಬಿಡಬೇಡ್ರಿ, ಧಿಕ್ಕರ ಮಾಡಬೇಡ್ರಿ, ಧಿಕ್ಕರಿಸ್ಬೇಡ್ರಿ. ಯಾವುದೇ ಬಂದರೂ ಅದನ್ನು ಸ್ವೀಕಾರ ಮಾಡಿರಿ, ಆದರೆ ನೀವಾಗಿ ಅದ್ರ ಹಿಂದೆ ಹೋಗಬೇಡ್ರಿ. ಬರ್ತದೆ, ನಿಮ್ಮ ಅಭ್ಯಾಸದ ಕಡೆ ಲಕ್ಷ್ಯ ಕೊಡ್ರಿ, ಅಭ್ಯಾಸ ಮಾಡಿರಿ. ಅದನ್ನೇ ಹೇಳೋರು ನಮ್ಮ ಗುರುಗಳು. ಅದನ್ನು ಇವತ್ತಿನವರೆಗೂ ನಾನು, ಯಾಕಂದ್ರೆ ನಮಗೆ ಅವರ ವೇದವಾಕ್ಯ, ಗುರುಗಳೇ ನಮಗೆ ವೇದವಾಕ್ಯ, ಅವರೇ ದೇವರು. ಅದನ್ನು ನಂಬ್ಕೊಂಡು ಬಂದಿದ್ದೀವಿ. ಅದರ ಪ್ರಕಾರ ಇವತ್ತಿನವರೆಗೂ ನಡೀತೀವಿ. ಏನು ಬಂದರೆ ಸ್ವೀಕಾರ ಮಾಡೋದು, ಇಲ್ಲಂದ್ರೆ ಸಂತೋಷವಾಗಿರೋದು, ಅಭ್ಯಾಸ ಮಾಡೋದು. ಇನ್ನೂ ಕೆಲವು ಜಾಗ ನಾನು ಗುರುಗಳ ಕೃಪಾದಿಂದ ಭಾಳಷ್ಟು ಕಡೆ ಹೋಗಿನಿ, ಹಾಡಿನಿ. ತಾನ್ಸೇನ್ ಫೆಸ್ಟಿವಲ್ ಹಾಡಿನಿ, ಏನ್ರಿ ಕಾಳಿದಾಸ್ ಸಮಾರೋಹದೊಳಗೂ ಹಾಡಿನಿ. ಆಮೇಲೆ ITC ಕಾನ್ಫರೆನ್ಸ್ದೊಳಗೆ ಹಾಡಿನಿ. ಗುರುಗಳ ಆಶೀರ್ವಾದದಿಂದ ಏನು ಮೂಲ ಹಿಂದೂಸ್ತಾನದೊಳಗೆ ಮೂಲ ಪ್ರತಿಷ್ಠಿತ ಇದಾದವಲ್ಲ ಸಭಾಗಳು, ಅಲ್ಲೆಲ್ಲ ಹಾಡಿನಿ. ನನಗೊಂದು ತ್ಯಾಗರಾಜ ಸಂಗೀತೋತ್ಸವದೊಳಗೆ ಹಾಡ್ಬೇಕಂತ ಆಸೆ ಅದು. ತಿರುವಯ್ಯ ನಮ್ಮ ಸಂಗೀತೋತ್ಸವದಲ್ಲಿ ಹಾಡಿದ್ರಿ, ಅದು ತ್ಯಾಗರಾಜೋತ್ಸವ. ಆದರೆ ತಿರುವಯ್ಯಾರಲ್ಲಿ ಹಾಡಬೇಕು ಅಂತ ನನಗೆ ಒಮ್ಮೊಮ್ಮೆ ಯಾವಾಗಾರ ತಲೆಯೊಳಗೆ ಬರ್ತಿರ್ತದೆ. ಅದೇನು ಗೊತ್ತಿಲ್ಲ ನನಗೆ. ಹೇಳ್ರಿ, ಯಾವಾಗಾರೊಮ್ಮೆ ಅಲ್ಲಿ ಹಾಡಿಲ್ಲ, ನಾನು ಸೇವೆ ಆಗಿಲ್ಲ, ಅದು ಏನದು ಗೊತ್ತಿಲ್ಲ. ನೋಡೋಣ, ಏನು ಗುರುಗಳ ಕೃಪಾ ಇತ್ತಂದ್ರೆ ಆಗ್ಬೋದು. ನಿಮ್ಮಲ್ಲಿ ಹಾಡಿವಲ್ಲ? ನಮ್ಮಲ್ಲಿ ನಿಮ್ಮ ಹಾಡಿವಿ, ಅದು ಅವರ ಹೆಸರಲ್ಲೇ ಹಾಡಿವಿ. ಅದೇ ಹೆಸರು, ಅಲ್ಲಿಂದನೇ ಮಣ್ಣು ತಂದು ಅಲ್ಲೂ ಪ್ರತಿಷ್ಠೆ ಆಗಿರೋದು. ಆದರೆ ಇಲ್ಲಿ 3 ದಿನ ಮಾಡ್ತಾರೆ ಅವರು, ಜನವರಿನಾಗೆ ಮಾಡೋದು. ಹೆಚ್ಚಾಗಲ್ಲ, ಪೂರ್ತಿ ತ್ಯಾಗರಾಜರ ಕೀರ್ತನೆಗಳನ್ನೇ ಹಾಡ್ತಾರೆ. ಬಟ್ ಬೇರೆ ಹಾಡಬಾರ್ದು ಅಂತ ಏನಿಲ್ಲ. ಆದರೆ ನಾನು ಹಂಗೇನಾರು ಪ್ರಸಂಗ ಬಂತಂದರೆ, ಈಗ ನಿಮ್ಮ ಕಡೆಯಿಂದ ಅಥವಾ ಬೇರೆ ಬಲ್ಲರ ಕಡೆಯಿಂದ ಅಥವಾ ನಮ್ಮ ಗುರುಗಳು ಇದ್ದಾವೆ ಕೆಲವು, ಅವನು ತ್ಯಾಗರಾಜರ ಕೃತಿಗಳನ್ನು ತಯಾರು ಮಾಡಿಕೊಂಡು ಹೋಗಿ ಹಾಡಿ ಬರ್ತೀನಿ. ಇನ್ನೇನು ಅದಕ್ಕಿಂತ
ಶೀಘ್ರದಲ್ಲೇ ಆಗಿಬಿಡುತ್ತೆ ಬಿಡಿ. ನನಗೆ ಗುರುಗಳು ಆಸೆ ಇವೆಲ್ಲ ನಮ್ಮ ಗುರುಗಳ ಆಸೆ. ಕರೆ ಹೇಳಬೇಕು ಅಂದ್ರೆ ಅವರು ಕರ್ನಾಟಕ ಸಂಗೀತ ಬಹಳ ಪೂಜ್ಯದಿಂದ ನೋಡ್ತಿದ್ರು. ಹಿಂದೂಸ್ತಾನಿ ಬೇಡ ಅಂತಿದ್ರು. ಅಬ್ದುಲ್ ಕರೀಂ ಖಾನ್ ಅವರು ಒಂದು ಹಾಡಿದ್ದಾರೆ ಕರರ ಪ್ರಿಯದಲ್ಲಿ, ರಾಮನಿ ಸಮಾನವೇ ಅವ್ರ ಶೈಲಿಲಿ ಹಾಡಿದ್ದಾರೆ. ಸಾಹಿತ್ಯ ಆಗಿದ್ರು ತುಂಬಾ ಚೆನ್ನಾಗಿದೆ. ನನಗೂ ಒಂದು ಆಸೆ ಅದು. ಹಾಗೆ ಏನಾರ ಒಂದು ಬಂತಂದ್ರೆ ಅವನ್ನ ತ್ಯಾಗರಾಜರ ಅವನ ಕೃತಿಗಳನ್ನ ಅಭ್ಯಾಸ ಮಾಡಿಕೊಂಡು ಹಾಡಬೇಕು. ಅಯ್ಯೇ 20 ನಿಮಿಷ ಆಗಲ್ಲ. ಯಾವಾಗಲೂ ಎಲ್ರಿಗೂ ಸಂಗೀತಗಾರ ಕೇಳುವಂಥ ಪ್ರಶ್ನೆ, ಆಕಾಶವಾಣಿಯ ನಿಮ್ಮ ಅನುಭವ. ಯಾಕೆಂದರೆ ಒಂದು ಕಾಲದಲ್ಲಿ ಆಕಾಶವಾಣಿಲಿ ಹಾಡೋದು ಅಂದ್ರೇ ಒಂದು ದೊಡ್ಡ ಒಂದಿದು. ಹಾಗೆ ಇತ್ತು ಅದು. ಹೌದು, ಎಲ್ರಿಗೂ ಒಂದು ಅವಕಾಶ, 3 ತಿಂಗಳಿಗೆ ಒಂದೊಂದು ಅವಕಾಶ ಬರ್ತಾ ಇತ್ತು. ಹೌದು. ನಿಮ್ಮ ಅನುಭವ ಸರ್? ತಾವು ಹೇಳಿದ್ದ ಖರೆ. ತಾವು ಹೇಳಿದ ಅನುಭವನೇ ನನ್ನ ಅನುಭವ. ಯಾಕಂದ್ರೆ 3 ತಿಂಗಳಿಗೊಮ್ಮೆ ಹಾಡಬೇಕಿತ್ತವ. ಅದರ ಸಂಬಂಧ ಆದರೆ ಅಭ್ಯಾಸ ಮಾಡಬೇಕಿತ್ತು. ಗವಾಯಾದವ ಸಂಗೀತಗಾರ 3 ತಿಂಗಳು ಕಾರ್ಯಕ್ರಮ ಕಾಂಟ್ರಾಕ್ಟ್ ಬರ್ತದೆ ಅಂದ್ಕೊಳ್ಳಿ ತಯಾರಿ ಮಾಡ್ಕೋಬೇಕಿಲ್ಲಿ. ಇಲ್ಲ ಅಂದರೆ ಅಲ್ಲಿ ಕೇಳೋರಿಗೆ ಆಗಲೇ ಹೇಳ್ತಿದ್ರು. ಅವ್ರು ಲೆಟ್ರ್ ಹೋಗ್ತಿದ್ದು. ಅವರು ಕಾರ್ಯಕ್ರಮ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಸ್ವತಃ ಸಂಗೀತದವ್ರು ಇರ್ತಿದ್ರು. ಕರೆದು ಹೇಳ್ತಿದ್ರು, ವೆಂಕಟೇಶ್ ಕುಮಾರ್ ಈ ರಾಗ ಹಿಂಗಲ್ಲ ಹಾಡೋದು, ಬರೀ ಇಲ್ಲಿ ಎಷ್ಟು ಜನ ಬರ್ದಾರ ನೋಡ್ರಿ ಕೇಳ್ರಿ ಅಂತಿದ್ರು. ಎಷ್ಟು ನೋಡ್ರಿ, ಇದು ಹೌದಲ್ಲ ನೋಡ್ರಿ, ಹೋಗಿ ನಿಮ್ಮ ಗುರುಗಳಿಗೆ ಹೇಳ್ರಿ, ಹೌದಂದ್ರೆ ಹೌದನ್ರಿ, ಇಲ್ಲಾಂದ್ರೆ ಇಲ್ಲ. ಹಿಂಗೆ ಡೈರೆಕ್ಟ್ ಅಲ್ಲಿ ಬಹಳ ಕಲಾವಿದರು ತಯಾರಾದರು. ಆಮೇಲೆ ಸಂಗೀತ ನಮ್ಮ ಕರೆ ಹೇಳ್ಬೇಕಂದ್ರೆ ಇಡೀ ಭಾರತದೊಳಗೆ ಆಕಾಶವಾಣಿಯಿಂದನೇ ಸಂಗೀತ ಬೆಳೆದಿದ್ದು. ಕೇಳುಗರ ಕಿವಿಗೆ ಮುಟ್ಟಿಸಿದ್ದಂದ್ರೆ ಆಕಾಶವಾಣಿ ಹಿಂದೂಸ್ತಾನದೊಳಗೆ. ಈಗ ತಾವು ನೋಡ್ತೀರಿ ಇವತ್ತಿನವರೆಗೂ 100 ಚಾನಲ್ಗಳದಾವು. ಎಷ್ಟು ಚಾನಲ್ದೊಳಗೆ ಸಂಗೀತ ಪ್ರಸಾರದ ಹೇಳು, ಶಾಸ್ತ್ರೀಯ ಸಂಗೀತ ಎಷ್ಟು ಚಾನಲ್ಗಳು ಅಲ್ರಿ? ಒಂದು ಕನಿಷ್ಠ ಒಂದು ಅರ್ಧ ಗಂಟೆ ಯಾರ ಪ್ರಸಾರ ಮಾಡಿ ಇಲ್ಲ. ನಾನು ಭಾಳ ಪ್ರಯತ್ನ ಪಟ್ಟೆ ಕೆಲವು ಚಾನಲ್ಗೆ. ನೋಡ್ರಿ, ಕೇಳದೇ ಇರೋ ಟೈಮಲ್ಲಾದರೂ ಹಾಕಿ. ಸಂಜೆ ಬೆಳಿಗ್ಗೆ ಕೇಳ್ತಾರೆ ಅಂದರೆ ಮಧ್ಯಾಹ್ನ 3 ಗಂಟೆ ಹಾಕ್ರಿ. ಸಿನಿಮಾ ಸಂಬಂಧಪಟ್ಟಿದ್ದೇನಾದರೂ ಹೇಳಿ ಇಂತಾರೆ ಹೊರತು ಇಲ್ಲ. ಅಂದರೆ ಈ ಪೂರ್ತಿ ಸಂಪ್ರದಾಯಬದ್ಧವಾದ ಶಾಸ್ತ್ರೀಯ ಸಂಗೀತಕ್ಕೆ ಸ್ವಲ್ಪ ಕಡಿಮೆ. ಅದು ನಿಮ್ಗೆ ಇದು ಇತ್ತಲ್ಲ, ಒಂದು ಮೊನ್ನೆ ಶುರು ಮಾಡಿದ್ರು, ಈಗ ಒಂದು 4-7-8 ವರ್ಷದ ಹಿಂದೆ ಇನ್ಸಿಂಗ್ ಪ್ರಾರಂಭ ಮಾಡಿದ್ರು. ಪಾಪ ನಡೀಲೇ ಇಲ್ಲ ಅದು. ಎಲ್ಲ ಬರೀ ಶಾಸ್ತ್ರೀಯ ಸಂಗೀತವೇ ಪೂರ. ಕರ್ನಾಟಕ ಹಿಂದೂಸ್ತಾನಿ ಎರಡೂ ಇತ್ತು. ಸುಮಾರು 1 ವರ್ಷ 2 ವರ್ಷ ಆಯಿತು. ಆಮೇಲೆ 3ನೇ ವರ್ಷ ಬಂದಾಯ್ತು. ಪ್ರಾಯೋಜಕರು ಬರೋಲ್ಲ. ಇಲ್ಲ, ಬರೋಲ್ಲ. ಇಲ್ಲಿ ಬೇಡ, ಅದು ಬೇಡ. ನಮಗೀಗ ಚಂದನ ಇದೆ. ದಿನನಿತ್ಯ 1-2 ಹೊತ್ತು ಅರ್ಧ ತಾಸು, ಬೆಳಿಗ್ಗೆ ಒಮ್ಮೆ, ರಾತ್ರಿ ಒಮ್ಮೆ. ರಾತ್ರಿ 10 ಗಂಟೆಗೆ ಹಾಕ್ರಲ್ಲ, 10ವರೆಗೆ ಹಾಕ್ರಿ. ಒಂದು ದಿವಸ ನೀವು ಶಿವಾನುಭವ ಇಡ್ರಿ, ಒಂದು ದಿವಸ ಪ್ರವಚನ ಹಿಡ್ರಿ, ಒಂದು ದಿವಸ ಬೇಕು, ಒಂದಿನ ಶಾಸ್ತ್ರೀಯ ಇಲ್ಲ. ಎಲ್ಲಾನು ಈಗ ದೂರದರ್ಶನದಲ್ಲೂ ಕಡಿಮೆ ಆಗಿದೆ. ಇಲ್ಲ, ಭಾಳ ಕಡಿಮೆ ಆಗಿದೆ ಸರ್. ಮೊದಲಿಗೂ ಈಗೂ ಅದು ಎಲ್ಲಿದೆ ಅನ್ನೋದೇ ಒಂದು ಆ ರೀತಿ ಆಗ್ಬಿಟ್ಟದು. ಸರ್, ಮತ್ತೊಮ್ಮೆ ಇವತ್ತು ಇಷ್ಟೊತ್ತು ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಮತ್ತು ನಮ್ಮ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ಗೆ ಈ ಸಂದರ್ಶನಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ. ನಿಮ್ಮ ಇಡೀ ಇಲ್ಲಿವರೆಗಿನ ಸಾಧನೆಗಳು, ವೇದನೆಗಳು, ಸಂಗೀತಗಾರನಿಗೆ ಅದೆರಡು ಜೊತೆ ಬರಬೇಕು, ಶ್ರುತಿ ಲಯ ಇದ್ದಂಗೆ ಎಂಥ ಮಾತು ಎಲ್ಲ ಹೇಳಿದಿರಿ. ಇದರಿಂದ ಬಹಳ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಸಿಗುವಂಥ ವಿಷಯಗಳು ಸಾಕಷ್ಟು ಹೇಳಿದಿರಿ. ಮತ್ತೊಮ್ಮೆ ನಿಮಗೆ ನಾವು 2 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೀವಿ ಸರ್. ತಮಗೆ ತಾವು ಅನಂತಕೃಷ್ಣ ಶರ್ಮಾ, ನಿಮ್ಮ ಹೆಸರು ಕೇಳಿದವರೇ ಇಲ್ಲ ಹಿಂದೂಸ್ತಾನದೊಳಗೆ. ಇಲ್ಲ ಸರ್, ಇಲ್ಲ ಅಲ್ಲ, ಇಲ್ಲ ಅಂತ ಹೇಳ್ತನಲ್ಲ ನಾನು. ಕೇಳಿದವರೇ ಇಲ್ಲ, ಎಲ್ಲರೂ ಕೇಳಿದವರೇ ಉಂಟು. ಆದರೂ ನನಗೆ ಒಂದು ಸಂತೋಷ ವೈಯಕ್ತಿಕವಾಗಿ. ತಾವು ನಮ್ಮ ಮನೆಗೆ ಬಂದರಲ್ಲ, ಅದೇ ಬಹಳ ಸಂತೋಷ. ಸತ್ಯ ಹೇಳ್ತೀನಿ, ಇದು ಒಂದು ನೆನಪಿಡ್ತಕ್ಕಂಥ ದಿನ. ಇದು ನಮ್ಮ ಜೀವನದೊಳಗೆ ಒಂದು ಸತ್ಯ ಹೇಳ್ತೀನಿ, ನೆನಪಿಡ್ತಕ್ಕಂಥ ದಿನ. ಬಹಳ ಸಂತೋಷ ಆಗಿದೆ. ಗುರುಗಳು ತಮಗೆ ಎಲ್ಲವನ್ನೂ ಕರುಣಿಸಲಿ. ಅವರ ಮಹಾತ್ಮರು ಅಲ್ಲಿ ಸೇವೆ ಮಾಡಿರಿ ನೀವು, ಮತ್ತು ನೀವು ಸಂಸ್ಕಾರವಂತರಿದ್ದೀರಿ. ಅದೇನೇ ವಿಶೇಷವಾಗಿ ಹೇಳೋದು ಬೇಕಾಗಿಲ್ಲ. ಅಲ್ಲಿ ಹೋಗ್ತಾ ಇದ್ದೀನಿ, ಅದನ್ನೇ ಗುರುಗಳ ಹತ್ರ ಪ್ರಾರ್ಥನೆ. ನಿಮ್ಮ ವಿಷಯ ಅಲ್ಲೂ ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ಕಾರ.